Morning students, today we will discuss the Constitution of India. Now we are discussing in the section Political Science. ರಾಜಕೀಯ ಶಾಸ್ತ್ರದಲ್ಲಿ ನಾವು ಭಾರತ ಸಂವಿಧಾನದ ಕುರಿತಾಗಿ ಇವತ್ತು ವಿಚಾರವನ್ನು ತಿಳಿದುಕೊಳ್ಳುವ. See, in 1947, August 15, India got freedom. After we have achieved freedom, there was a needed necessity to establish a constitution to rule India. Now there is a question, what is constitution? ಸಂವಿಧಾನ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. If possible, try to remember what you have studied in 6th standard. 6ನೇ ಕ್ಲಾಸಲ್ಲಿ ನೀವು ಓದಿದ್ದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗೋದಾದರೆ ನೆನಪು ಮಾಡಿಕೊಳ್ಳಿ. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ನಾನೇ ನಿಮಗೆ ಪಾಠ ಮಾಡಿದ್ದೇನೆ ಇನ್ 6th standard. Constitution is basic law of the land. ದೇಶದ ಮೂಲ ಕಾನೂನು, ಬೇಸಿಕ್ ಲಾ. ವಾಟ್ ಈಸ್ ದಿಸ್ ಬೇಸಿಕ್ ಲಾ ಆ್ಯಂಡ್ ಅದರ್ ಲಾಸ್? ಬೇಸಿಕ್ ಲಾ ಮೀನ್ಸ್ ಫಂಡಮೆಂಟಲ್ ಲಾ. ಎನಿ ಅದರ್ ಲಾಸ್ ಶುಡ್ ನಾಟ್ ಗೋ ಅಬೋವ್ ದ ಬೇಸಿಕ್ ಲಾ. ಯಾವುದೇ ಕಾನೂನುಗಳು ಮೂಲ ಕಾನೂನನ್ನು ವಿರೋಧಿಸಿ ಮುಂದಕ್ಕೆ ಹೋಗುವಂತಿಲ್ಲ. ಅಂದರೆ ಯಾವುದೇ ಕಾನೂನನ್ನು ಯಾವ ಸರ್ಕಾರ ಆಗಲಿ ಪುರಸಭೆ ಆಗಲಿ ಏನು ಬೇಕಾದರೆ ಆಗಲಿ ಕಾನೂನು ಮಾಡಿದರೂ ಅದು ಸಂವಿಧಾನದ ಮೂಲ ಕಾನೂನಿಗೆ ಬದ್ಧವಾಗಿರಬೇಕು. ಸಂವಿಧಾನದ ಮೂಲ ಕಾನೂನಿಗೆ ವಿರುದ್ಧವಾದ ಕಾನೂನು ಏನಾದರೂ ಯಾರಾದರೂ ಮಾಡಿದರೆ ಸಂವಿಧಾನದ ಪರಮಾದೇಶದ ಪ್ರಕಾರ ಆ ಕಾನೂನು ರದ್ದಾಗ್ತದೆ. ದಟ್ ಟೈಪ್ ಆಫ್ ಲಾಸ್ ಆರ್ ಕಾಲ್ಡ್ ಬೇಸಿಕ್ ಲಾಸ್. This basic law or constitution, how it has framed, let us discuss on that point. Constitution is a set of rules and regulations guiding the administration of the state. ದೇಶದ ಇಲ್ಲಿ ಸ್ಟೇಟ್ ಅಂದರೆ ರಾಜ್ಯ, ಕರ್ನಾಟಕ, ಆಂಧ್ರ ಪ್ರದೇಶ ಅಂತ ನೀವು ತಗೊಳ್ಬಾರ್ದು. ರಾಜಕೀಯ ಭಾಷೆಯಲ್ಲಿ ಅಕಾರ್ಡಿಂಗ್ ಟು ಪೊಲಿಟಿಕಲ್ ಸೈನ್ಸ್ ಸ್ಟೇಟ್ ಅಂತಂದರೆ ಆಡಳಿತಾತ್ಮಕವಾದ ವ್ಯವಸ್ಥೆ ಅಂತ ಅರ್ಥ. ಆಯಿತಾ? ಅದನ್ನು ನೆನಪಿಟ್ಕೊಳ್ಳಿ. ಒಂದು ಆಡಳಿತವನ್ನು ನಿರ್ವಹಿಸಲಿಕ್ಕೆ ಬೇಕಾದಂಥ ಕಾನೂನುಗಳ ದಾಖಲೆ. ದ ರೆಕಮೆಂಡೇಷನ್ಸ್ ಆಫ್ ಮೋತಿಲಾಲ್ ನೆಹರು ಕಮಿಟಿ ಆ್ಯಂಡ್ ದ ಡಿಸಿಷನ್ಸ್ ಟೇಕನ್ ಬೈ ಮೀಟಿಂಗ್ ಆಫ್ ನ್ಯಾಷನಲ್ ಕಾಂಗ್ರೆಸ್ ಎಟ್ ಕರಾಚಿ ಇನ್ 1939 emphasized the need for formation of cabinet assembly, constituent assembly. ಮೋತಿಲಾಲ್ ನೆಹರು ಕಮಿಟಿ ರಿಪೋರ್ಟ್ ಅನ್ನುವಂಥದ್ದು 1929ರಲ್ಲಿ ಬಂತು. ನೆಕ್ಸ್ಟ್ 1939ರಲ್ಲಿ ಮತ್ತೊಂದು ಕರಾಚಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ, ಕರಾಚಿ ಇವತ್ತದು ಪಾಕಿಸ್ತಾನದಲ್ಲಿದೆ, ಅಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಭೆಯನ್ನು ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಬಂತು. As per the recommendations of the Cabinet Commission, a Constituent Assembly with the Indian members was formed in 1946. According to Cabinet Mission ಅಂದರೆ ಇಂಗ್ಲೆಂಡಿನ ಸರ್ಕಾರ ಭಾರತಕ್ಕೆ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಕೊಡಬೇಕು ಇತ್ಯಾದಿ ವಿಚಾರಗಳನ್ನು ಅಧ್ಯಯನ ಮಾಡಲಿಕ್ಕೆ ಭಾರತಕ್ಕೆ ಕಳಿಸಿದಂಥ ಆಯೋಗ. ಆ ಆಯೋಗದ ಪ್ಲ್ಯಾನಿನ ಪ್ರಕಾರ 1946ರಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲಾಯಿತು. ದ ಅಸೆಂಬ್ಲಿ ಹ್ಯಾಡ್ 389 ಮೆಂಬರ್ಸ್. ಈ ಅಸೆಂಬ್ಲಿಯಲ್ಲಿ 389 ಸದಸ್ಯರಿದ್ದರು. ವಿತ್ ದ ಪಾರ್ಟಿಷನ್ ಆಫ್ ಇಂಡಿಯಾ ದ ಟೋಟಲ್ ನಂಬರ್ ಕೇಮ್ ಡೌನ್ ಟು 299. ಭಾರತ ವಿಭಜನೆಯಾದ ನಂತರ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ 389ರಿಂದ 299ಕ್ಕೆ ಇಳಿಯಿತು. ಯಾಕೆಂತಂದರೆ ಸಾಕಷ್ಟು ಜನ ಪಾಕಿಸ್ತಾನಕ್ಕೆ ಹೊರಟೋದ್ರು. There were 7 members from Mysore princely states. ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಅಂದರೆ ಆವಾಗ ನಮ್ಮಲ್ಲಿ ಜಯಚಾಮರಾಜ ಒಡೆಯರು ಮೈಸೂರು ಪ್ರಾಂತ್ಯವನ್ನು ಆಡಳಿತ ಮಾಡ್ತಾ ಇದ್ದರು. ಈ ಮೈಸೂರು ಪ್ರಾಂತ್ಯದ ಜಯಚಾಮರಾಜೇಂದ್ರ ಒಡೆಯರನ್ನು ಪ್ರತಿನಿಧಿಸಲಿಕ್ಕೆ 7 ಜನ ಸದಸ್ಯರನ್ನು ಸೇರಿಸಲಾಯಿತು. ದ ಫಸ್ಟ್ ಮೀಟಿಂಗ್ ಆಫ್ ದ ನ್ಯೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಅಂಡರ್ ದ ಪ್ರೆಸಿಡೆಂಟ್ಶಿಪ್ ಆಫ್ ಸಚ್ಚಿದಾನಂದ ಸಿನ್ಹಾ ಅವರ ನಾಯಕತ್ವದಲ್ಲಿ ಮೊದಲ ಕ್ಯಾಬಿನೆಟ್ ಅಲ್ಲ, ಸಂವಿಧಾನ ರಚನಾ ಸಭೆ ನಡೆಯಿತು. ದಿಸ್ ಮೀಟಿಂಗ್
elected Dr. Babu Rajendra Prasad as the chairman of Constituent Assembly. ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಎಮಿನೆಂಟ್ ಪರ್ಸನಾಲಿಟೀಸ್ ಲೈಕ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, KM ಮುನ್ಷಿ, TT ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ attended this meeting, first meeting, which was held in 11 December 1946. S. Nijalingappa, K.C. Reddy, Kengal Hanumanthayya, Tekuru Subramaniam and others represented this Mysore province. Next, drafting committee of the constitution. It is very important committee which was headed by Dr. B.R. Ambedkar. BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿದ್ದಂಥ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಕರಡನ್ನು ತಯಾರಿಸತಕ್ಕಂಥ ಸಮಿತಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ಮ್ಡ್ 22 ಕಮಿಟೀಸ್ ಆ್ಯಂಡ್ 5 ಸಬ್ ಕಮಿಟೀಸ್ ಟು ಎಕ್ಸಾಮಿನ್ ದ ಡಿಟೇಲ್ ಇಶ್ಯೂ ರಿಲೇಟೆಡ್ ಟು ದ ಕಂಟ್ರಿ. ಸಂವಿಧಾನ ಸಭೆಯು ಒಟ್ಟು 22 ಸಮಿತಿಗಳು ಮತ್ತು 5 ಉಪಸಮಿತಿಗಳನ್ನು ಮಾಡಿತು. ಈ ಸಮಿತಿಗಳ ಕೆಲಸ ಏನು ಅಂತಂದರೆ ಸಂವಿಧಾನವನ್ನು ಮತ್ತೆ ಪರಿಶೀಲನೆಗೆ ಒಳಪಡಿಸುವುದು. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ, ದಟ್ ಈಸ್ ಡ್ರಾಫ್ಟಿಂಗ್ ಕಮಿಟಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಕರಡನ್ನು ಬರೆಯುವ ಸಮಿತಿಯ ಅಧ್ಯಕ್ಷರು. ಏನಿದು ಕರಡನ್ನು ಬರೆಯುವುದು ಅಂತಂದರೆ, ಕರಡನ್ನು ಬರೆಯುವುದು ಅಂದರೆ ಸಂವಿಧಾನ ಯಾವ ರೀತಿಯಲ್ಲಿ ಆಗಬೇಕು, ಏನೆಲ್ಲ ಕಾನೂನುಗಳು ಇರಬೇಕು ಅಂತ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆಯಾಗಿರ್ತದೆ. ಹಾಗೆ ಚರ್ಚೆಯಾದದ್ದನ್ನೆಲ್ಲ ಅದನ್ನು ಬರಹ ರೂಪದಲ್ಲಿ ದಾಖಲಿಸುವುದು ಮತ್ತು ಪೂರ್ಣ ಸಂವಿಧಾನವನ್ನು ಬರಹ ರೂಪಕ್ಕೆ ತಂದು ನಿಲ್ಲಿಸುವುದು. ಹಾಗೆ ನಿಲ್ಲಿಸಿದ್ದನ್ನು ಸಂವಿಧಾನ ರಚನಾ ಸಭೆ ಒಪ್ಪಬೇಕು. ಅಲ್ಲಿ ಮಂಡಿಸಿದಾಗ ನಾನು ಹೇಳಿದ್ದನ್ನೇ ಅವರು ಬರೆದಿದ್ದಾರೆ ಅನ್ನೋದು ಕನ್ಫರ್ಮ್ ಮಾಡಬೇಕು ಸಂವಿಧಾನ ಸಭೆ. ಈ ಬರವಣಿಗೆಯ ಕೆಲಸ ಭಾಳ ಜವಾಬ್ದಾರಿ ಕೆಲಸವಾಗಿತ್ತು. ಆ ಕೆಲಸವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದರು. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ಪ್ರಧಾನವಾದಂಥ ಶಿಲ್ಪಿ ಎಂದು ಅವರನ್ನು ಕರೀತಾರೆ. ಸಂವಿಧಾನ ಶಿಲ್ಪಿ ಅಂತ ಹೇಳೋದು ಕೇಳಿರ್ಬೋದು ನೀವು. ದ ಅದರ್ ಮೆಂಬರ್ಸ್ ಆಫ್ ದ ಕಮಿಟಿ ವರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ ಆ್ಯಂಡ್ ಅದರ್ಸ್ ವರ್ ದ ಮೆಂಬರ್ಸ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟೇಕನ್ ಪ್ಲೇಸ್. The constitution have 395 articles. 395 ವಿಧಿ ನಿಯಮಗಳ ಬೃಹತ್ ಸಂವಿಧಾನವನ್ನು ಈ ರೀತಿಯಲ್ಲಿ ರಚನೆ ಮಾಡಲಾಯಿತು. ಅಮಾಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ದೋ ವಿಚ್ ಈಸ್ ನಾಟ್ ಎ ರೂಲ್ ಬಟ್ ದ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ವಿಚ್ ಟೆಲ್ಸ್ ಇನ್ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಪ್ರಸ್ತಾವನಾ ಬರಹದಲ್ಲಿ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಕಾಣಬಹುದು. ಅದು ಏನು ಅನ್ನೋದನ್ನು ನಾಳೆಯ ಕ್ಲಾಸಲ್ಲಿ ಹೇಳ್ತೇನೆ. ನಾವು ಟೇಕ್ ಎ ಕ್ವಶ್ಚನ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಸಂವಿಧಾನದ ಕರಡು ಸಮಿತಿಯ ಪ್ರಾಮುಖ್ಯತೆ ಏನು? ಇನ್ನು ನಾಳೆಯ ಕ್ಲಾಸಲ್ಲಿ ಭೇಟಿಯಾಗುವ. ಬಾಯ್.